ನಮಸ್ಕಾರ. ಯುಪಿಐ ಪೇಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಮಾಡುವ ಒಂದು ಆನ್ಲೈನ್ ವ್ಯವಸ್ಥೆಯಾಗಿದೆ. ಯುಪಿಐ ಪೇಮೆಂಟ್ ಅನ್ನ ಮೊಟ್ಟಮೊದಲ ಬಾರಿಗೆ ಪ್ರಾರಂಭಿಸಿದ ದೇಶ ನಮ್ಮ ಭಾರತ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತ ಸರ್ಕಾರ ಯುಪಿಐ ಅನ್ನು ಅಭಿವೃದ್ಧಿಪಡಿಸಿದೆ. ಯುಪಿಐ ಅನ್ನ ನಾವು ಬಳಕೆ ಮಾಡಬೇಕು ಅಂದ್ರೆ ನಾವು ಬ್ಯಾಂಕ್ ಖಾತೆಯನ್ನ ಹೊಂದಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಇರಬೇಕು. ನೀವು ಯುಪಿಐ ಪೇಮೆಂಟ್ ಆಪ್ ಬಳಸುವ ಫೋನ್ನಲ್ಲಿಯೇ ಈ ಸಿಮ್ ಇರಬೇಕು ಹಾಗೂ ಆ ಸ್ಮಾರ್ಟ್ ಫೋನ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು. ಒಂದು ಮೊಬೈಲ್ ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಲಿಂಕ್ ಮಾಡಿ ಹಣದ ವಹಿವಾಟನ್ನ ಮಾಡಬಹುದು. ನಾವು ಸಾಮಾನ್ಯವಾಗಿ ಬಳಕೆ ಮಾಡುವ ಯುಪಿಐ ಆಪ್ಗಳು ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ. ಯುಪಿಐ ಪೇಮೆಂಟ್ ಆಪ್ ಆದ ಫೋನ್ ಪೇಯನ್ನ ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳೋದು ಹಾಗೂ ಬಳಕೆ ಮಾಡೋದು ಹೇಗೆ ಅಂತ ನೋಡೋಣ. ಫೋನ್ ಪೇ ಇನ್ಸ್ಟಾಲ್ ಮಾಡಲು ಪ್ಲೇಸ್ಟೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ನಿಮ್ಮ ಆ್ಯಪ್ ಪೇಜಸಲ್ಲಿ ಕಾಣಬಹುದು ಅಥವಾ ಕೆಲವರ ಫೋನಲ್ಲಿ ಹೋಮ್ ಸ್ಕ್ರೀನಲ್ಲಿ ಕೂಡ ಇರಬಹುದು. ಇಲ್ಲಿ ಕಾಣುವಂಥ ಪ್ಲೇಸ್ಟೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಾದ್ಮೇಲೆ ಮೇಲ್ಗಡೆ ಕಾಣುವಂತಹ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಅವಕಾಶ ಇರುತ್ತೆ ಅಥವಾ ಮೈಕ್ ಬಳಸಿಕೊಂಡು ನಿಮ್ಮ ವಾಯ್ಸ್ ಮೂಲಕ ಕೂಡ ಹುಡುಕಬಹುದು. ಫೋನ್ ಪೇ ಅಂತ ಟೈಪ್ ಮಾಡುವಾಗ ಇಲ್ಲಿ ಕೆಲವು ಬೇರೆ ಬೇರೆ ಸಲಹೆಗಳು ಪ್ಲೇಸ್ಟೋರ್ ನಿಮಗೆ ನೀಡುತ್ತೆ. ಫೋನ್ ಪೇ ಬಿಸ್ನೆಸ್ಸು ಆ ಥರದ್ದೆಲ್ಲ. ಹಾಗಾಗಿ ಫೋನ್ ಪೇ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕಾಣುವಂತಹ ಸರ್ಚ್ ಐಕಾನ್ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಾಮಾನ್ಯವಾಗಿ ಮೊದಲನೇದಾಗಿ ನಿಮಗೆ ಜಾಹೀರಾತು ಕಾಣುತ್ತೆ, ಅದು ನಿಮಗೆ ಪೇಟಿಎಮ್ದಿದೆ. ಇನ್ನು ಕೆಳಗಡೆ ಬಂದಾಗ ಫೋನ್ ಪೇ ಆಫಿಷಿಯಲ್ ಯುಪಿಐ ಅಪ್ಲಿಕೇಶನ್ ಕಾಣುತ್ತೆ. ಅದರ ಪಕ್ಕದಲ್ಲಿರುವಂತಹ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಂಟರ್ನೆಟ್ ಸ್ಪೀಡಿನ ಆಧಾರದ ಮೇಲೆ ಇದು ಇನ್ಸ್ಟಾಲ್ ಆಗಲು ಕೆಲವು ನಿಮಿಷಗಳು ತಗೋಬಹುದು. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದಮೇಲೆ ಪಕ್ಕದಲ್ಲಿ ಕಾಣುವಂತಹ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕಿನ ಖಾತೆಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಕೇಳುತ್ತೆ. ಹಾಗಾಗಿ ನಿಮ್ಮ ಫೋನ್ ನಂಬರನ್ನು ಇಲ್ಲಿ ನಮೂದಿಸಿ. ನಂತರ ಕೆಳಗಡೆ ನೀಡಿರುವ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಆ ಸಂಖ್ಯೆಗೆ OTP ಬರುತ್ತೆ, ಆ OTP ಇಲ್ಲಿ ನಮೂದಿಸಿ. ತದನಂತರ ಕೆಳಗಡೆ ಕಾಣುವಂತಹ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಲವು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಮೊದಲನೇದಾಗಿ ನಿಮ್ಮ ಡಿವೈಸ್ ಲೊಕೇಶನ್ ಕೇಳುತ್ತೆ. ಹಾಗಾಗಿ ಮೊದಲನೇ ಆಪ್ಷನ್ ಆಗಿರುವಂತಹ ವೈಲ್ ಯೂಸಿಂಗ್ ದ ಆ್ಯಪ್, ನೀವು ಆ್ಯಪನ್ನು ಬಳಸುವಾಗ ಮಾತ್ರ ನಿಮ್ಮ ಡಿವೈಸ್ ಲೊಕೇಶನ್ನ ಆಕ್ಸೆಸ್ ಮಾಡಬಹುದು ಅಂತ ಒಂದು ಪರ್ಮಿಷನ್ ಮೇಲ್ಗಡೆ ನೀವು ನೀಡಬಹುದು. ನಂತರ ಫೋನ್ ಪೇ ನಿಮ್ಮ ಫೋನ್ ಕಾಲ್ಸನ್ನು ನಿರ್ವಹಣೆ ಮಾಡೋಕ್ಕೆ ಪರ್ಮಿಷನ್ ಕೇಳುತ್ತೆ, ಅಲೋ ಮೇಲೆ ಕೊಡಿ. ತದನಂತರ ನಿಮ್ಮ ಕಾಂಟ್ಯಾಕ್ಟ್ಸನ್ನ ಆಕ್ಸೆಸ್ ಮಾಡೋಕ್ಕೆ ಮತ್ತೆ ಪರವಾನಗಿ ಕೇಳಿವೆ, ಇಲ್ಲಿ ಕೂಡ ಅಲೋ ಕೊಡಿ. ತದನಂತರ ಈ ಫೋನ್ ನಂಬರ್ಗೆ ಲಿಂಕ್ ಆಗಿರುವ ಬ್ಯಾಂಕಲ್ಲಿ ಒಂದ್ಸರಿ ಹುಡುಕಿ. ಎಲ್ಲ ಬ್ಯಾಂಕ್ಗಳ ಪಟ್ಟಿ ನಿಮ್ಗೆ ಇಲ್ಲಿ ಕಾಣ್ತಿದೆ. ನಿಮ್ಮ ಫೋನ್ ನಂಬರ್ಗೆ ಲಿಂಕ್ ಆಗಿರುವ ಬ್ಯಾಂಕಿನ ಹೆಸರು ಇಲ್ಲಿ ನೀವು ಟೈಪ್ ಮಾಡಬಹುದು. ತದನಂತರ ಆ ಬ್ಯಾಂಕಿನ ಹೆಸರು ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೊಂದು ಪಾಪಪ್ ಮೆಸೇಜ್ ಕಾಣ್ತಿದೆ, SMS ಕಳ್ಸೋಕ್ಕೆ ಮತ್ತೆ ನೋಡೋಕ್ಕೆ ಪರ್ಮಿಷನ್ ಬೇಕು ಅಂತ. ಅಲೋ ಮೇಲೆ ಕ್ಲಿಕ್ ಮಾಡಿ. ತದನಂತರ ನಿಮ್ಮ ಬ್ಯಾಂಕಿಗೆ SMS ಹೋಗ್ತಾ ಇದೆ, ಈ ನಂಬರ್ ಲಿಂಕ್ ಆಗಿದೆಯಲ್ಲ ಅಂತ ನೋಡೋಕ್ಕೆ. ಅದಾದಮೇಲೆ ನಿಮ್ಮ ಸಂಪೂರ್ಣ ಬ್ಯಾಂಕಿನ ಡೀಟೇಲ್ಸ್ ಈ ನಂಬರ್ಗೆ ಲಿಂಕ್ ಆಗಿರೋದು ಇಲ್ಲಿ ನೀವು ನೋಡಬಹುದು. ತದನಂತರ ಕೆಳಗಡೆ ಪ್ರೊಸೀಡ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ UPI ಅಪ್ಲಿಕೇಶನ್ ಆಕ್ಟಿವೇಟ್ ಆಯಿತು.